ಶ್ರೀ ಗುರುಭ್ಯೋ ನಮಃ. ಶ್ರೀ ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರ ಶ್ಲೋಕ 14. ಸ್ಫುರನ್ಮಂದಹಾಸೈ ಸಹಂಸಾ ನಿಚಂಚತ ಕಟಾಕ್ಷಾವಲಿ ಭೃಂಗಸಂಗೋಜ್ವಲಾನಿ ಸುದಾಸ್ಯಂದಿ ಬಿಂಬಾಧರಾಣಿ ಶಸೂನೋ ತವಾಲೋಕಯೇ ಷಣ್ಮುಖಾಂಬೋರುಹಾನಿ. ಭಗವತ್ಪಾದರು ಈ ಶ್ಲೋಕದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ಮುಖಲಕ್ಷಣವನ್ನು ತಿಳಿಸ್ತಿದ್ದಾರೆ. ಆ ಲಕ್ಷಣವನ್ನು ನಾವು ಮನಸ್ಸಿನಲ್ಲಿ ಭಾವನೆ ಮಾಡಿಕೊಂಡು ಆ ರೀತಿಯಾಗಿ ಧ್ಯಾನ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಹಿಂದಿನ ಶ್ಲೋಕದಲ್ಲಿ 6 ಮುಖ ಅಂತ ಹೇಳಿದ್ರು, ಷಣ್ಮುಖ. ಮತ್ತೆ ಶಂಕರರು ಈ ಶ್ಲೋಕದಲ್ಲಿ ಅಂದರೆ ಈ ಸ್ತೋತ್ರದಲ್ಲಿ ಷಣ್ಮುಖ ಅನ್ನುವಂತಹ ಪದವನ್ನು ಸುಮಾರು ಸತಿ ಉಪಯೋಗಿಸ್ತಾರೆ. ಶುರುವಿನಲ್ಲೇ ಹೇಳಿದ್ರು, ಆ ಷಣ್ಮುಖ ನನ್ನ ಹೃದಯದಲ್ಲಿ ವಾಸ ಮಾಡೋದ್ರಿಂದ ನನಗೆ ಈ ಥರ ಸ್ತೋತ್ರವನ್ನು ಬರೆಯೋಕ್ಕೆ ಸಾಮರ್ಥ್ಯ ಬಂತು ಅಂತ. ಇಲ್ಲೂ ಹೇಳ್ತಿದ್ದಾರೆ ಷಣ್ಮುಖಾಂಬೋರು ಹಾನಿ ಅಲ್ಲ, ಹಾನಿ. ಹೇ ಈಶ ಸೂನೋ, ಈಶಃ ಪರಮೇಶ್ವರ, ಸೂನೋ ಮಗ, ಹೇ ಪರಮೇಶ್ವರ ಪುತ್ರನೇ, ತವ ಷಣ್ಮುಖಾಂಬೋರು ಹಾನಿ ಆಲೋಕಯೇ. ಅದೇ ಮೇನ್ ಸೆಂಟೆನ್ಸ್. ತವ ನಿನ್ನ ಷಣ್ಮುಖ 6 ಮುಖಗಳು ಹೇಗಿದೆ? ಅಂಬೋರು ಹಾನಿ, ಅಂಬೋರು ಸರಸಿಜ, ಅಂಬೋರು ಅಂದರೆ ತಾವರೆ ಹೂವು. ನಿನ್ನ 6 ಮುಖಗಳು ತಾವರೆ ಹೂವಿನಂಥ, ಕಮಲದ ಹೂವಿನಂತೆ ಇದೆ. ಪಕ್ಕದಲ್ಲಿ 6 ಕಮಲದ ಹೂವು ಅರಳಿರುವಂತಹ ಕಮಲ ಹೂವು ಹೇಗಿದೆಯೋ ಅದನ್ನು ಪಕ್ಕಕ್ಕಿಟ್ಟರೆ ಆ ಥರ ನಿನ್ನ 6 ಮುಖಗಳಿದೆ. ಆಲೋಕಯೇ ಅಂದರೆ ಚೆನ್ನಾಗಿ ದೀರ್ಘದೃಷ್ಟಿ ಅಂದರೆ ಗಮನದಿಂದ 6 ಮುಖವನ್ನು ನಾನು ನೋಡ್ತಾ ಇದ್ದೀನಿ. ಆ ಮುಖದಲ್ಲಿ ಏನಿದೆ? ಕಳಂಕ ಇಲ್ಲದ ಶುಕ್ಲಪಕ್ಷ ಕೃಷ್ಣಪಕ್ಷ ಅನ್ನುವಂತಹ ಚಂದ್ರನ ತಿಥಿ ಪ್ರಕಾರ ಇಲ್ಲದಂತಹ ಶುಭ್ರವಾಗಿರುವಂತಹ ಶರತ್ಕಾಲದ ಚಂದ್ರನ ಹುಣ್ಣಿಮೆಯ ಚಂದ್ರ ಹೇಗಿರುತ್ತೋ ಆ ರೀತಿಯಾಗಿ ನಿನ್ನ ಮುಖವನ್ನು ಹೋಲಿಸಬಹುದು ಅಂತ ಹೇಳಿದರು. ಹೋಲಿಸ್ಬಹುದೇ ಹೊರತು ಅದು ಸರಿ ಸಮಾನ ಇಲ್ಲ ಅಂತ ನಾವು ಹಿಂದಿನ ಶ್ಲೋಕದಲ್ಲಿ ನೋಡಿದ್ವಿ. ಇವಾಗ ಆ ಚಂದ್ರದಂತೆ ಇರುವಂತಹ ಮುಖದಲ್ಲಿ ಏನು ತಾನೇ ಕಾಣ್ತಾ ಇದೆ ಅಂತ ಇಲ್ಲಿ ವಿವರಣೆ ಮಾಡ್ತಿದ್ದಾರೆ. ಕಮಲದಂತೆ ಇದೆಯಂತೆ ಸುಬ್ರಹ್ಮಣ್ಯ ಸ್ವಾಮಿಯ ಒಂದೊಂದು ಮುಖ, 6 ಮುಖ. ಆ ಮುಖದಲ್ಲಿ ಏನಿದೆ? ಕಣ್ಣಿದೆ, ಮೂಗಿದೆ, ಬಾಯಿದೆ, ಕಿವಿಗಳೆಲ್ಲ ಇದೆ, ಕೆನ್ನೆ ಇದೆ. ಅದನ್ನು ವರ್ಣನೆ ಮಾಡ್ತಿದ್ದಾರೆ. ಸ್ಫುರದ್ಮಂದಹಾಸೈ ಸಹಂಸಾನಿ. ಈ ನದಿಯಲ್ಲಿ ತಾವರೆ ಹೂವು ಬೆಳೆಯುತ್ತೆ, ಹಂಸ ಪಕ್ಷಿ ಎಲ್ಲ ಇರುತ್ತೆ. ಇಲ್ಲಿ ಆ ತಾವರೆ ಹೂವು ಮುಖ ಆ ಹಂಸದಂತೆ ಇರುವಂತಹ ಸುಬ್ರಹ್ಮಣ್ಯ ಸ್ವಾಮಿಯ ಮಂದಸ್ಮಿತ. ಸ್ಫುರತ್ ಕಾಂತಿ, ಮಂದಹಾಸೈ ಮಂದಸ್ಮಿತ ಪ್ರಭಾಪೂರ ಅಂತ ಅಮ್ಮನವ್ರಿಗೂ ಹೇಳ್ತೀವಿ. ಈ ಮಂದಸ್ಮಿತ ಅಂದರೆ ಮಂದವಾಗಿ ನಗುವುದು. ಲಿಟಲ್ ಮೆಷರ್, ಅಟ್ಟಹಾಸ ಅಂತಿದೆ, ಕೇಕೆ ಹಾಕೊಂಡು ನಗೋದು, ಅದು ಅಟ್ಟಹಾಸ, ಜೋರಾಗಿ ಹೇಳೋದು. ಮಂದಹಾಸ ಅಂದರೆ ಹಲ್ಲು ತೋರಿಸದೆ ಸಾಧಾರಣವಾಗಿ ಅದನ್ನು ತೋರಿಸ್ಬೇಕು, ಹೀಗೆ ಹೇಳೋದು ಕಷ್ಟ. ಆ ರೀತಿಯಾಗಿ ನಾವು ಭಗವತಿಯರೆಲ್ಲ ಫೋಟೋಗಳೆಲ್ಲ ನೋಡ್ತೀವಲ್ಲ, ಆ ಚಿತ್ರಣ ಅಲ್ಲ, ಮಂದಸ್ಮಿತ. ಕಮ್ಮಿ ನಗುವುದಕ್ಕೆ ಮಂದಸ್ಮಿತ. ತಾವರೆ ಹೂವಿನಂತಹ ಸುಬ್ರಹ್ಮಣ್ಯ ಸ್ವಾಮಿಯ 6 ಮುಖದಲ್ಲಿ ಹಂಸದಂತೆ ಇರುವಂತಹ ಸುಬ್ರಹ್ಮಣ್ಯ ಸ್ವಾಮಿಯ ನಗು. ಏನು ಕವಿತೆ! ಸ್ಫುರದ್ಮಂದಹಾಸೈ ಸಹಂಸಾನಿ. ಮತ್ತು ಮುಖದಲ್ಲಿ ಕಣ್ಣುಗಳಿದೆಯಲ್ಲ, ಚಂಚತ್ ಕಟಾಕ್ಷಾವಲಿ ಭೃಂಗ ಸಂಗೋಜ್ವಲಾನಿ. ಚಂಚತ್ ಅಂದರೆ ಚಲನೆ. ಚಂಚಲಂ ಹಿ ಮನಃಕೃಷ್ಣ ಅಂತ 6ನೇ ಅಧ್ಯಾಯದಲ್ಲಿ ನೋಡಿದ್ವಲ್ಲ. ಚಂಚತ್ ಅಂದರೆ ಚಲನೆ. ಸುಬ್ರಹ್ಮಣ್ಯ ಸ್ವಾಮಿಯ 6 ಮುಖದಲ್ಲಿ ಒಂದೊಂದು ಮುಖದಲ್ಲಿ 2 ಕಣ್ಣು, 12 ಕಣ್ಣುಗಳು. ಚಂಚತ್ ಕಟಾಕ್ಷಾವಲಿ, ಆವಲಿ ಅಂದರೆ ದೀಪಾವಳಿ, ರೋ ಆಫ್ ಲೈಟ್ಸ್ ಅಂತ ದೀಪಾವಳಿಗೆ ಹೆಸರು. ಇಲ್ಲಿ ಕಣ್ಣುಗಳ ಸಾಲು. ಚಂಚತ್ ಕಟಾಕ್ಷಾವಲಿ ಭೃಂಗ ಸಂಗೋಜ್ವಲಾನಿ. ಆ 12 ಕಣ್ಣುಗಳು ಭೃಂಗ ಜೇನುದಂತೆ ಚಂಚದ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡ್ತಿದೆಯಂತೆ. ಕಣ್ಣುಗಳದ್ದು ಐಬಾಲ್ಸ್ ಆರ್ ಮೂವಿಂಗ್. ಅದೆಲ್ಲ ಸಾಲಾಗಿ ಮೂವ್ ಆಗ್ತಿರೋದ್ರಿಂದ ಆ ತಾವರೆ ಹೂವಿನಂತಹ ಸುಬ್ರಹ್ಮಣ್ಯನ ಮುಖ, ಅದರಲ್ಲಿ ಮಂದಸ್ಮಿದಂತೆ ಇರುವಂತಹ ಹಂಸ, ಆ 2 ಕಣ್ಣುಗಳು ಆವಲಿ ರೂಪದಲ್ಲಿದ್ದು ಅದು ಭೃಂಗ ಅಂತೆ. ಅದು ಧ್ಯಾನ ಮಾಡಬೇಕಿದು, ಆವಾಗಲೇ ಅದು ಆನಂದ ಹಸ್ಬೋದು.
ಉಜ್ವಲಾನಿ ಅತಿಕಾಂತಿ ಅತಿಶೋಭೆ ಸುಧಾಸ್ಯಂದ ಬಿಂಬಾಧರಾಣೀಶಸೂನೋ. ಸುಧಾ ಅಮೃತ, ಸ್ಯಂದಿ ಸುರಿಯುವುದು, ಬಿಂಬ ಅಧರಃ ಸುಬ್ರಹ್ಮಣ್ಯ ಸ್ವಾಮಿಯ ಎರಡು ತುಟಿಗಳನ್ನು ಬಿಂಬದ ಹಣ್ಣು, ಬಿಂಬ ಫ್ರೂಟ್ ಅಂತ ಕೆಂಪುಗೆ ತೊಂಡೆಕಾಯಿ ಥರ ಇರ್ತದೆ, ಆ ಥರ ಕೆಂಪು ಬಣ್ಣದಲ್ಲಿರುವಂತಹ ಸುಬ್ರಹ್ಮಣ್ಯ ಸ್ವಾಮಿಯ ಹಸನ್ಮುಖಿಯಾಗಿ ಮಂದಸ್ಮಿತನಾಗಿ ಆ ತುಟಿಯ ದವಡ ಕೆಳಭಾಗದಿಂದ ಆಧರಾಣೀಶಸೂನೋ ಸುಧಾ ಅಮೃತದಂತೆ ಆ ಸ್ರಾವ ಬಾಯಿಂದ ಬರ್ತಿರುವಂತಹ ಹಾಗೆ ಕಾಣಿಸ್ತಾ ಇದ್ದಂತೆ. ಅಂತಹ ಸುಬ್ರಹ್ಮಣ್ಯ ಸ್ವಾಮಿಯನ್ನು ನಾನು ಆಲೋಕಯೇ ದೃಷ್ಟಿಸ್ತೀನಿ, ಗಮನವಾಗಿಟ್ಟು ನೋಡ್ತೀನಿ, ಅಂದರೆ ಮನಸ್ಸಿನಲ್ಲಿ ಈ ರೀತಿಯಾಗಿ ಭಾವನೆ ಮಾಡ್ತೀನಿ ಅಂತ ಆಚಾರ್ಯರು ತಿಳಿಸ್ತಿದ್ದಾರೆ. ಅದ್ಭುತವಾದ ವರ್ಣನೆ. ಈ ರೀತಿಯಾಗಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಹೃದಯದಲ್ಲಿ ಭಾವನೆ ಮಾಡಿಕೊಂಡು ಶಂಕರರು ಹೇಳಿರುವಂತಹ ರೀತಿಯಲ್ಲಿ ಧ್ಯಾನ ಮಾಡಿದ್ರೆ ನಮಗೆ ಆ ಸುಬ್ರಹ್ಮಣ್ಯ ಸ್ವಾಮಿಯ ಅನುಗ್ರಹ ಖಂಡಿತ ಆಗುತ್ತೆ. ಸ್ಫುರನ್ಮಂದಹಾಸೈ ಸಹಂಸಾನಿ ಚಂಚತ್ಕಟಾಕ್ಷಾವಲಿ ಭೃಂಗ ಸಂಗೋಜ್ವಲಾನಿ ಸುಧಾಸ್ಯಂದ ಬಿಂಬಾಧರಾಣೀಶಸೂನೋ ತವಾಲೋಕಯೇ ಷಣ್ಮುಖಾಂಭೋರುಹಾಯಿ. ನಾರಾಯಣ.